ಓಕೆ ಗೈಸ್ ನಮಸ್ಕಾರ ಗೈಸ್ ಎಲ್ಲರೂ ಹೇ ಇದ್ರ ಚೆನ್ನಾಗಿದೆ ಅಂತ ವಿಡಿಯೋ ಮಾಡ್ದಂಗೆ ಗೈಸ್ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತೀನಿ ಸೆಕೆಂಡ್ ಪಿ ಸಿ ಯಾರೆಲ್ಲ ಬರ್ದಿದ್ರಿ ಅಂದರೆ ಸೆಕೆಂಡ್ ಪಿ ಸಿ ಎಕ್ಸಾಮ್ ಎಲ್ಲ ಯಾರೆಲ್ಲ ಬರ್ದಿದ್ರಿ ಅವರೆಲ್ಲ ಗೈಸ್ ನೀವೆಲ್ಲ ಕಾಯ್ತಾ ಇರೋದು ಒಂದೇ ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ರಿ ರಿಸಲ್ಟ್ಗೋಸ್ಕರ ಸುಮಾರು ಜನ ಭಯ ಪಡ್ಕೊಂಡಿದ್ದೀನಿ ನನಗೆ ಭಯ ಆಗ್ತಿದೆ ಬರೋ ರಿಸಲ್ಟ್ ಯಾವ ರೀತಿ ಬರುತ್ತೆ ರಿಸಲ್ಟ್ ನಾನು ಪಾಸ್ ಮಾಡ್ತೀನಿ ರಿಸಲ್ಟ್ ಎಷ್ಟು ತಾರೀಕು ಕರೆಕ್ಟ್ ಹೇಳಿ ಅನ್ನೋ ಡೇಟ್ ಹೇಳ್ತಿದೆ ಗೈಸ್ ಸುಮಾರು ಜನಕ್ಕೆ ಹೇಳ್ತಾ ಇರ್ಬೋದು ಸುಮಾರು ಜನ ನೋಡಿರ್ತೀರ ಸುಮಾರು ಜನ ಗೊತ್ತಿರುತ್ತೆ ಇವತ್ತು ರಿಸಲ್ಟ್ ಬರುವಂತ ಅನೌನ್ಸ್ಮೆಂಟ್ ಹೇಳ್ತಾ ಇದ್ದಾರೆ 30ನೇ ತಾರೀಕು ರಿಸಲ್ಟ್ ಬರುತ್ತೆ ಬ್ರೋ ಎಲ್ಲ ಕಡೆ ಹೇಳ್ತಾ ಇದ್ದಾರೆ 30ನೇ ತಾರೀಕು ಪಕ್ಕ ಬರುತ್ತಾ ಅಂತ ಕೇಳೋರ್ಗಾದ್ರೆ ಗೈಸ್ 30ನೇ ತಾರೀಕು ರಿಸಲ್ಟ್ ಬರುತ್ತೆ ಅಂತ ಮೇನ್ ಆಗಿ ನಾನು ಹೇಳ್ತೀನಿ ಕೇಳ್ತಾರೆ 30ನೇ ತಾರೀಕು ಏನ್ಕಪ್ಪ ಇವತ್ತು ಬಂರುತ್ತೆ ಬರಲ್ಲ ಅಂತ ಒಂದು 50% ನಾನು ಗ್ಯಾರಂಟಿ ಕೊಡ್ತೀನಿ 100ಕ್ಕೆ 50% ಇವತ್ತು ಬರ್ಬೋದು ಚಾನ್ಸಸ್ ಐತೆ ಬಟ್ 100% ನಾನು ಕೊಡೋಲ್ಲ ಯಾಕಪ್ಪ ಕೊಡೋಣ ಅಂದರೆ ಶನಿವಾರ ರಜಾ ಐತೆ ಶನಿವಾರ ಅಂದರೆ ಯಾರು ಟೀಚರ್ಸು ವ್ಯಾಲ್ಯೂಯೇಷನ್ ಬರಲ್ಲ ಇನ್ನು ಭಾನುವಾರ ಇರೋದ್ರಿಂದ ಯಾರು ಭಾನುವಾರ ರಜಾ ಹಾಲಿಡೇ ಬರಲ್ಲ ಇನ್ನು ಸೋಮವಾರ ಬರ್ತಾರೆ ಸುಮಾರು ಎಲ್ಲ ಕಡೆನೂ ಡಿಸ್ಟಿಕಲ್ಲಿ ಆಲ್ಮೋಸ್ಟ್ ವ್ಯಾಲ್ಯೂಯೇಷನ್ ಆಗಿರುತ್ತೆ ಆದರೆ ಸುಮಾರು ಕಡೆ ಇನ್ನೂ ವ್ಯಾಲ್ಯೂಯೇಷನ್ ಲೇಜಿ ಮಾಡೋರು ಇರ್ತಾರೆ ಯಾಕೆಂದರೆ ಅವ್ರಿಗೆ ವ್ಯಾಲ್ಯೂಯೇಷನ್ ಮಾಡೋಕ್ಕೆ ಇಷ್ಟು ದಿನ ಟೈಮ್ ಅಂತ ಕೊಟ್ಟಿರ್ತಾರೆ ಇಷ್ಟು ಟೈಮ್ದೊಳಗೆ ನೀವು ವ್ಯಾಲ್ಯೂಯೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ ಅದೆಲ್ಲ ಕಂಪ್ಲೀಟ್ ಆಗಿ ಕರ್ನಾಟಕ ಏನು ಎಕ್ಸಾಮ್ ಬರ್ದಿದ್ದೀರಾ ಬಟ್ ಅವ್ರದ್ದೆಲ್ಲ ಕಂಪ್ಲೀಟ್ ಆದಮೇಲೆ ನಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗೋದು ಯಾಕೆಂದರೆ ಒಂದು ಡಿಸ್ಟಿಕಲ್ಲೂ ರಿಸಲ್ಟ್ ಪೆಂಡಿಂಗ್ ಇದ್ರೆ ಗೈಸ್ ಯಾವುದೇ ಕಾರಣಕ್ಕೂ ರಿಸಲ್ಟ್ ಅನ್ನೋದು ಕೊಡೋಲ್ಲ ಅದನ್ನ ನೀವು ತಿಳ್ಕೊಬಿಡಿ ಈಗ ಮಂಡ್ಯ ಡಿಸ್ಟಿಕಲ್ಲಿ ಒಂದು ಪೆಂಡಿಂಗ್ ಇತ್ತು ಈಗ ತುಮಕೂರು ಡಿಸ್ಟಿಕಲ್ಲಿ ಒಂದು ಪೆಂಡಿಂಗ್ ಇತ್ತು ಈಗ ನಾಗಮಂಗಲ ಡಿಸ್ಟಿಕ್ ಒಂದು ಪೆಂಡಿಂಗ್ ಇತ್ತು ಈ ಥರ ಪೆಂಡಿಂಗ್ ಇರೋ ಜಾಗದಲ್ಲಿ ಯಾವುದೋ ಒಂದು ಡಿಸ್ಟಿಕಲ್ಲಿ ಯಾವುದು ಪೆಂಡಿಂಗ್ ಇದ್ದರೆ ಅದು ರಿಸಲ್ಟ್ಮೆಂಟ್ ಅನೌನ್ಸ್ಮೆಂಟ್ ಆಗಲ್ಲ ಇನ್ನು ಪಕ್ಕ ಒಂದು ಡೇಟ್ ಹೇಳಿ ಬ್ರೋ ಇವತ್ತು ಬಂದಿಲ್ಲ ಅಂದರೆ ಯಾವತ್ತಪ್ಪ ಬರ್ಬೋದು ಗೈಸ್ ಇವತ್ತು ಬಂದಿಲ್ಲ ಅಂದರೆ ನಾಳೆ ಬರ್ಬೋದು ಇಲ್ಲ ನಾಳೆ ಬರಲಿಲ್ಲ 5ನೇ ತಾರೀಕು ಒಳಗೆ ನಿಮ್ಮ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗುತ್ತೆ ನೀವು ಯಾರೆಲ್ಲ ಕಾಯ್ತಾ ಇದ್ದೀರಿ ವಿದ್ಯಾರ್ಥಿಗಳು 5ನೇ ತಾರೀಕು ಒಳಗೆ ನಿಮ್ಮ ರಿಸಲ್ಟ್ ಅನ್ನೋದು ಅನೌನ್ಸ್ಮೆಂಟ್ ಆಗಿದೆ ಸುಮಾರು ಜನ ಹೇಳ್ತಾರೆ LLBಗೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಬ್ರೋ ಇವತ್ತಿರುತ್ತೆ ಬ್ರೋ ಅಡ್ಮಿಷನ್ ಇವತ್ತಿರುತ್ತೆ ಬ್ರೋ ಇಂಥವ್ರೆಲ್ಲ ಏನಪ್ಪ ಮಾಡಬೇಕು ಅಂದರೆ ನೀವು LLB ಕೋರ್ಸ್ ಸೇರ್ಕೋಬೇಕು ನೀವು ಪಾಸ್ ಆಗ್ತೀರಾ ಬಟ್ ಅಂಥವ್ರೆಲ್ಲ ಏನಪ್ಪ ಮಾಡಬೇಕು ಅಂತಂದರೆ ನಿಮಗೆ ಇನ್ನೂ ಚಾನ್ಸ್ ಇರುತ್ತೆ ಅಂದರೆ ಕಾಲೇಜಲ್ಲಿ ಲಾಸ್ಟ್ ಡೇಟ್ ಮುಗಿದ್ರು ನಿಮ್ಗೆ ಅಡ್ಮಿಷನ್ಗೆ ತಗೋತಾರೆ ಈಗ ಲಾಸ್ಟ್ ಡೇಟ್ ಮುಗಿದೋರುತ್ತೆ ಬಟ್ ಆದರೂ ನಿಮ್ಗೆ ಇನ್ನೂ ಅಡ್ಮಿಷನ್ ತಗೊಳುತ್ತೆ ರಿಸಲ್ಟ್ ಯಾವತ್ತಪ್ಪ ಬರುತ್ತೆ ಅಂದರೆ ನಿಮ್ಗೆ ಕನ್ಸಿಡರ್ ಮಾಡಿದ್ದೀನಿ ನೋಡಿ 1ನೇ ತಾರೀಕು ರಿಸಲ್ಟ್ ಬರ್ಬೋದು 1ನೇ ತಾರೀಕು ನಾಳೆ 1ನೇ ತಾರೀಕು ಒಳಗೆ ಬರ್ಬೋದು ಇಲ್ಲ ಅಕಸ್ಮಾತ್ ಇಲ್ಲ 3 ಇಲ್ಲ 5 ಈ 3 ದಿನದಲ್ಲಿ ಪಕ್ಕ ರಿಸಲ್ಟ್ ಅಂತೂ ಅನೌನ್ಸ್ಮೆಂಟ್ ಹಾಗೆ ಆಗುತ್ತೆ ಯಾಕಪ್ಪ ಅಂದರೆ ಎಲ್ಲ ವಿದ್ಯಾರ್ಥಿಗಳು ಇದೇ ಪ್ರಶ್ನೆ ಮಾತಿದ್ರೆ ಯಾವತ್ತು ಬರುತ್ತೆ ಅಂತ ಕೇಳ್ತಿದ್ರಿ ಬಟ್ ಫೈನಲಿ ನಾನು ಹೇಳಿದ್ದೀನಿ ಗೈಸ್ ಇವತ್ತು ಬರುತ್ತೆ ಆದರೆ ನೀವು ಕೇಳೋದಾದ್ರೆ ಗೈಸ್ 50% ನಾನು ಕೊಡೋಕ್ಕಾಗುತ್ತೆ ಯಾಕಂದರೆ 100% ನಾವು ಕೊಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಅದು ಶಿಕ್ಷಣ ಇಲಾಖೆಯಿಂದ ಒಂದು ಮಾಹಿತಿ ಬರಬೇಕು ಒಂದು ನೋಟಿಸ್ ಅನ್ನೋದು ಬರಬೇಕು ಅದಕ್ಕೋಸ್ಕರ ನಾನು ಹೇಳ್ತೀನಿ ಗೈಸ್ ಇವತ್ತು ಬಂದರೆ ಚೆಕ್ಔಟ್ ಮಾಡ್ಕೊಂಡ್ರೆ ಕರ್ರಿನ ವೆಬ್ಸೈಟಲ್ಲಿ ಇವತ್ತು ರಿಸಲ್ಟ್ ಬರುತ್ತೆ ಬಟ್ ಅವಾಗ ಹೋಗ್ಬಿಟ್ಟು ನೀವು ವೆಬ್ಸೈಟ್ ಆಗ್ಬಿಟ್ಟು ನಿಮ್ಮ ರಿಜಿಸ್ಟರ್ ನಂಬರ್ ಕಾಂಬಿನೇಷನ್ ಹಾಕ್ಬಿಟ್ಟು ಅವಾಗ ಚೆಕ್ ಮಾಡ್ಕೋಬೋದು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತು ಗೈಸ್ ಅದಕ್ಕೋಸ್ಕರ ಗೈಸ್ ನಾನು ವಿಡಿಯೋ ಮಾಡ್ತೀನಿ ಗೈಸ್ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಗೈಸ್ ಒಂದು ಲೈಕ್ನ ಮಾಡ್ಕೊಳ್ರೆ ಹಾಗೂ ಒಂದು ಶೇರ್ನ ಮಾಡ್ಕೊಂಡ್ರೆ ಫ್ರೀಯಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟು ನೀವು ಹಾಕೋ ನಿಮ್ಗೆ ಏನಾದರೂ ಫೇಲ್ ಆದರೆ ಅಕಸ್ಮಾತ್ ಏನೋ ರಿವ್ಯಾಲ್ಯೂಷನ್ ಆಗಿದ್ದು ರಿಟರ್ನಿಂಗ್ ಆಯಿತು ಈ ಥರ ಎಲ್ಲ ಇನ್ಫಾರ್ಮೇಷನ್ ನನ್ನ ಚಾನಲ್ ಬರುತ್ತೆ ಅದಕ್ಕೋಸ್ಕರ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಮಚ್ ಮಲ್ತಾಡಿಗೆ ಬೈ ಬೈ ಸಿಜ್ಜು ಅಂತ ಹೇಳ್ತಾ ವಿಡಿಯೋ ಮುಗಿತು ಒಂದೇ ಮಾತಾಡೋ ಮಲ್ತಾಡಿಗೆ ಬೈ ಬೈ ಸಿಜ್ಜು